ಊರಿನ ಬಾಯರು ಗಣೇಶ್ ಭಟ್ರು ನಮ್ಮ ಜೊತೆ ಇದ್ದಾರೆ, ಯಕ್ಷಗಾನ ವಿಮರ್ಶಕರವರು. ಹಾಗಾದರೆ ಬನ್ನಿ ಅವರಲ್ಲಿ ಮಾತಾಡ್ಸ್ಕೊಂಬರೋಣ. ಸರ್, ಯಾವ ರೀತಿಯಾಗಿ ಒಂದು ಯಕ್ಷಗಾನ ಸಂಪಾಜೆ ಯಕ್ಷೋತ್ಸವ ಹೇಗೆ ನಡೀತಾ ಇದೆ ಸರ್? ಖಂಡಿತವಾಗಿಯೂ ಇದು ಒಂದು ಅದ್ಭುತವಾದಂತಹ ವ್ಯವಸ್ಥೆ. ಯಕ್ಷೋತ್ಸವ ಎನ್ನುವಂತಹ ಶಬ್ದಕ್ಕೆ ಒಂದು ಭಾಷ್ಯವನ್ನು ಬರೆದಿದ್ದು ಸಂಪಾಜೆ ಈ ಯಕ್ಷೋತ್ಸವ. 1990ನೇ ಇಸವಿಯಲ್ಲಿ ಡಾಕ್ಟರ್ ಕೀಲಾರ್ ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ಈ ಒಂದು ಯಕ್ಷೋತ್ಸವವನ್ನು ಪ್ರಾರಂಭ ಮಾಡಿತ್ತು. ಇಲ್ಲಿವರೆಗೆ ಸುಮಾರು, ನನ್ನ ನೆನಪು ಸರಿಯಾದರೆ ಇದು 34ನೇ ವರ್ಷದ ಯಕ್ಷೋತ್ಸವ. 90ನೇ ಇಸವಿಯಿಂದ ಪ್ರಾರಂಭ ಆದದ್ದು. ಕೊರೋನಾ ಸಮಯದಲ್ಲಿ 1 ವರ್ಷ, ಮತ್ತು ಈಗ 1.5 ವರ್ಷದ ನಂತರ ಯಕ್ಷೋತ್ಸವ ಪ್ರಾರಂಭ ಈಗ ಮತ್ತೆ ಆಗುತ್ತಾ ಇದೆ. ಅದ್ಭುತವಾದಂತಹ ವ್ಯವಸ್ಥೆ. ಈಗಿನ ಭಾಷೆಯಲ್ಲಿ ಹೇಳೋದಿದ್ರೆ 1 ದಿನದ ಅರ್ಧ ದಿನದ ಯಕ್ಷಗಾನಕ್ಕೆ ಕೂಡ ಯಕ್ಷೋತ್ಸವ ಅಂತ ಹೇಳ್ತಾರೆ. ಆದರೆ 150 ಮಂದಿ ಕಲಾವಿದರಿಂದಲೂ ಹೆಚ್ಚು ಕಲಾವಿದರನ್ನು ಸೇರಿಸಿ ತೆಂಕು ಬಡಗು ಎಂಬಗಳ ಭೇದ ಇಲ್ಲದೆ ಯಕ್ಷೋತ್ಸವವನ್ನು ಮಾಡ್ತಾ ಇರೋದು ಡಾಕ್ಟರ್ ಕೀಲಾರ್ ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ. ಇದರ ಆಧಾರ ಸ್ತಂಭ ಅಂತಲೇ ಹೇಳ್ಬೋದು. ಹಿರಿಯರು, ಗೌರವಾನ್ವಿತರು, ಆತ್ಮೀಯರು ಆದಂಥ ಡಾಕ್ಟರ್ ಟಿ ಶಾಂಭಟ್ ಅವರು ಈ ವರ್ಷದ, ಯಾಕೆಂತ ಹೇಳಿದ್ರೆ ಒಂದು 3-4 ವರ್ಷ ಕೊರೋನಾ ಕಾಲದ ನಂತರ ಯಕ್ಷೋತ್ಸವವನ್ನು ಸುಮಾರು ಜನವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಮಾಡ್ತಾಯಿದ್ರು. ಅದರಿಂದ ಮೊದಲು ದೀಪಾವಳಿ ಸಮಯದಲ್ಲಿ ನವಂಬರ್ನಲ್ಲೇ ಸುಮಾರು 30 ವರ್ಷಗಳ ಕಾಲ ಮಾಡಿದ್ರು. 25ನೇ ವರ್ಷಕ್ಕೆ ಹೇಗೆ ಮಾಡಿದರು ಅಂತ ಹೇಳಿದ್ರೆ 3 ರಂಗಸ್ಥಳದ ದೈವ ಮಹಾತ್ಮೆ ಒಂದೇ ಕ್ಷಣದಲ್ಲಿ, ಜೋಡಾಟ ಅಲ್ಲ, ಅದು 3 ಆಟ ಅಂತ ಹೇಳುವಂಥದ್ದು. ಅದರಿಂದ ನಂತರ ಕೊರೋನಾನ ಕಾಲ ನಂತರ ಸಮಯದ ಮಿತಿಯಿಂದಾಗಿ ಜನ ಸ್ವಲ್ಪ ಬರುವುದು ಕಡಿಮೆ ಆಯಿತು ಏನೋ ಗೊತ್ತಿಲ್ಲ. ಮತ್ತೆ ನವಂಬರ್ ತಿಂಗಳಲ್ಲೇ ಮಾಡಬೇಕು, ಪ್ರೇಕ್ಷಕರನ್ನು ಸೆಳಿಬೇಕು ಎಂಬಂಥ ಉದ್ದೇಶದಿಂದ ಈಗ ನವಂಬರ್ನಲ್ಲಿ ಮಾಡ್ತಾ ಇದ್ದಾರೆ. ಈ ಬಾರಿ ಮತ್ತೊಂದೇನು ಅಂತ ಹೇಳಿದ್ರೆ, ಹವ್ಯಾಸಿ ಯಕ್ಷಗಾನ ಕಲಾವಿದರಿಗೆ ಸ್ಪರ್ಧೆ 2018ಕ್ಕೆ ಸ್ಪರ್ಧೆ ಆಗಿತ್ತು. ಸುಮಾರು 15 ತಂಡಗಳು ಭಾಗವಹಿಸಿತ್ತು. ಹಾಗೆ ಈ ಬಾರಿ ಕೂಡ ಹವ್ಯಾಸಿ ಯಕ್ಷಗಾನ ತಂಡಗಳು ಸುಮಾರು 27ರಿಂದ 28 ತಂಡಗಳು ಭಾಗವಹಿಸುವುದಕ್ಕಾಗಿ ಉತ್ಸಾಹ ತೋರಿದ್ರು. ಅದರಲ್ಲಿ ಸ್ವಲ್ಪ ಸಮಯದ ಕಾಲಾವಕಾಶದ ಮಿತಿಯಿಂದಾಗಿ ಒಂದು 13 ತಂಡಗಳಿಗೆ ಇಲ್ಲಿ ಭಾಗವಹಿಸುವುದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತದೆ. ಹಾಗೆಯೇ ತಂಡಕ್ಕೆ ಬೇಕಾದಂಥ ವೇಷಭೂಷಣಗಳು, ಹಿಮ್ಮೇಳ ಪರಿಕರಗಳು ಎಲ್ಲ ನಾವೇ ಒದಗಿಸ್ತಾ ಇದ್ದೇವೆ ಇಲ್ಲಿ ಪ್ರತಿಷ್ಠಾನದಿಂದ. ಹಾಗೆ 10 ಜನ ಕಲಾವಿದರಿರುವಂತಹ ತಂಡ, ಬಬ್ರುವಾಹನ ಕಾಳಗ ಪ್ರಸಂಗ 13 ತಂಡಗಳು ಇದೀಗ 3ನೇ ದಿನದಲ್ಲಿ ಈಗ ಸಮಾಪ್ತಿಯಾಗುವುದಕ್ಕಿದೆ. ಇದರ ನಂತರ ನಾಳೆಯ ದಿನ ನಡೆಯುವಂತಹ ಯಕ್ಷೋತ್ಸವ. ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಸಾಯಂಕಾಲ 7 ಗಂಟೆಗೆ ಪ್ರಾರಂಭ ಆದರೆ ಬೆಳಿಗ್ಗೆ 7 ಗಂಟೆಗೆ ಮುಗೀತಾ ಇತ್ತು. ಈಗ ನಾವು ನೋಡ್ತಾ ಇದ್ದಾಗ ಒಂದು 6-7 ವರ್ಷದಿಂದ ಮಧ್ಯಾಹ್ನ ಪ್ರಾರಂಭ ಮಾಡಿದ್ರೆ ಮರುದಿನ ಮಧ್ಯಾಹ್ನ, ಅಂದರೆ ಸುಮಾರು 24 ಗಂಟೆಗಳ ಕಾಲ ಈ ಯಕ್ಷೋತ್ಸವ ನಡೀತದೆ. ಅದ್ಭುತವಾದಂತಹ ವ್ಯವಸ್ಥೆ, ಲಕ್ಷಾಂತರ ರೂಪಾಯಿಗಳ ಖರ್ಚು, ಊಟ, ಹಾಗೆ ಮಳೆ ಬಾರದ ಹಾಗಿರುವ ಶಾಮಿಯಾನ, ಚಪ್ಪರ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿ ಬಂದಂತಹ ಪ್ರೇಕ್ಷಕರಿಗೆ ಕೂಡ ಬೇಕಾದ ಹಾಗೆ ಊಟ, ತಿಂಡಿ, ಎಲ್ಲ ಫಲಾಹಾರ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿ ಅದ್ಭುತವಾದಂತಹ ಯಕ್ಷೋತ್ಸವದ ನಿಜ ಆ ಒಂದು ಶಬ್ದಕ್ಕೆ ಭಾಷ್ಯವನ್ನು ಬರೆದಿದ್ದು ಖಂಡಿತವಾಗಿಯೂ ಹೇಳ್ಬೋದು ಇದು ಸಂಪಾಜೆ ಯಕ್ಷೋತ್ಸವದಲ್ಲಿ.